ಇವತ್ತಿನ ಈ ವಿಡಿಯೋದಲ್ಲಿ SBI ಡೆಬಿಟ್ ಕಾರ್ಡ್ ಪಿನ್ ಜನರೇಷನ್ ಯಾವ ರೀತಿಯಾಗಿ ATM ಮಷೀನ್ನಲ್ಲಿ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೇನೆ. ನಾನು ಹಿಂದಿನ ವಿಡಿಯೋದಲ್ಲಿ ನಾವು ಆನ್ಲೈನ್ನಲ್ಲಿ ಯಾವ ರೀತಿಯಾಗಿ ಮಾಡಬೇಕಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿಯಾಗಿ ಇಂಟರ್ನೆಟ್ ಬ್ಯಾಂಕಿಂಗು, ಮೊಬೈಲ್ ಬ್ಯಾಂಕಿಂಗು ಎಲ್ಲ ವಿಡಿಯೋಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಇದೊಂದು ಜೀರೋ ಬ್ಯಾಲೆನ್ಸ್ ಅಕೌಂಟಿನ ಒಂದು ಡೆಬಿಟ್ ಕಾರ್ಡ್ ಆಗಿರುವಂಥದ್ದು. ಇದು ಕೂಡ ಒಂದು ರೆಗ್ಯುಲರ್ ಅಕೌಂಟ್ ಆಗಿಯೇ ಒಂದು ಯೂಸ್ ಮಾಡ್ಬೋದು. ಈಗ ಬನ್ನಿ ATM ಕಾರ್ಡ್ ಪಿನ್ನನ್ನು ನಾವು ಯಾವ ರೀತಿಯಾಗಿ ಜನರೇಟ್ ಮಾಡೋಕ್ಕಂತ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಇಲ್ಲಿ ಅಕೌಂಟ್ ನಂಬರ್ ಇರಬೇಕು ಮತ್ತು ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ ಇದ್ದರೆ ಸಾಕು, ನೀವು ಕಂಪ್ಲೀಟಾಗಿ ಇದನ್ನು ಜನರೇಟ್ ಮಾಡ್ಬೋದು. ಈಗ ATM ಮಷೀನಲ್ಲಿ ನೋಡೋಣ. ಮೊದಲನೇದಾಗಿ ನಿಮ್ಮ ನಿಯರೆಸ್ಟ್ SBI ATMಗೆ ಹೋದ ನಂತರ ಕಾರ್ಡ್ ಇನ್ಸರ್ಟ್ ಮಾಡಿದ ನಂತರ ಇಲ್ಲಿ ಡೊಮೆಸ್ಟಿಕ್ ಅಂತ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಡೊಮೆಸ್ಟಿಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ವೇಟ್ ಮಾಡಿದ ನಂತರ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಗ್ಲೀಷ್ ಅಂತೇಳಿ. ಅದಾದ ನಂತರ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಸೆಟ್ ಪಿನ್ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಮ ಒಂದು 11 ಡಿಜಿಟ್ ಅಕೌಂಟ್ ನಂಬರನ್ನು ಎಂಟರ್ ಮಾಡಿ, ಸರಿಯಾಗಿ ಎಂಟರ್ ಮಾಡಿ. ಎಲ್ಲವೂ ಕರೆಕ್ಟಾಗಿ ಎಂಟರ್ ಮಾಡಿದ ನಂತರ ಇಲ್ಲಿ ಪ್ರೆಸ್ ಇಫ್ ಕರೆಕ್ಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ನೋ ಕ್ಲಿಕ್ ಮಾಡಿ ಇನ್ನೊಮ್ಮೆ ಕೂಡ ಎಂಟರ್ ಮಾಡ್ಬೋದು. ಈಗ ಪ್ರೆಸ್ ಇಫ್ ಕರೆಕ್ಟ್ ಇದೆ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗುತ್ತೆ. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಸೆಂಡ್ ಆಗಿರುತ್ತೆ, ಅದನ್ನು ನೋಡಿ. ಅದು ನಿಮಗೆ OTP ಬಂದಿದ್ದರೆ ಮಾತ್ರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಬಂದಿಲ್ಲ ಅಂದರೆ ರೀಸೆಂಟ್ ಕೂಡ ಮಾಡ್ಬೋದು. ಈಗ ನನಗೆ ಬಂದಿದೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ದೇನೆ. ಅದಾದ ನಂತರ 4 ಡಿಜಿಟ್ OTPಯನ್ನು ಎಂಟರ್ ಮಾಡಿ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಇದಾದ ನಂತರ ಇಲ್ಲಿ ನೋಡ್ಬೋದು ನಿಮಗೆ ಪಿನ್ ಸೆಟ್ ಮಾಡುವ ಆಪ್ಷನ್ ಸಿಗ್ತಾಯಿದೆ. 4 ಡಿಜಿಟ್ ಪಿನ್ನನ್ನು ಒಮ್ಮೆ ಎಂಟರ್ ಮಾಡಿದ ನಂತರ ಅದೇ ಸೇಮ್ ಪಿನ್ನನ್ನು ಇನ್ನೊಮ್ಮೆ ಕನ್ಫರ್ಮೇಷನ್ಗೋಸ್ಕರ ಇನ್ನೊಮ್ಮೆ ರೀಎಂಟರ್ ಮಾಡಿದ ನಂತರವೇ ನಿಮ್ಮ ಸಕ್ಸಸ್ಫುಲ್ಲಾಗಿ ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ. ನೀವೊಂದು ರೇಟಿಂಗ್ಸನ್ನು ನೀವು ಕೊಡ್ಬೋದು, ಇಲ್ಲಾಂದರೆ ಹಾಗೆ ಸ್ಕಿಪ್ ಕೂಡ ಮಾಡ್ಬೋದು. ಇದಾಗಿರುತ್ತದೆ ಕಂಪ್ಲೀಟ್ ಪ್ರೊಸೆಸ್. ನೀವು ಇನ್ಸ್ಟಂಟಾಗಿ ಇದನ್ನ ನೀವು ಜನರೇಟ್ ಮಾಡ್ಕೊಬೋದು. ನೀವು ಇನ್ನೂವರೆಗೂ SBIನಲ್ಲಿ ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು ಓಪನ್ ಮಾಡಿಲ್ಲದಿದ್ದರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ನೋಡಿ ಯಾವ ರೀತಿಯಾಗಿ ಓಪನ್ ಮಾಡಬೇಕಂತ ನಿಮಗೆ ತಿಳಿಯುತ್ತದೆ. ಎಲ್ಲ ರಿಲೇಟೆಡ್ SBI ರಿಲೇಟೆಡ್ ವಿಡಿಯೋಗಳ ಲಿಂಕನ್ನು ನಾನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ಕೂಡ ನೀವು ನೋಡ್ಕೊಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ನಿಮಗೇನಾದರೂ ಕ್ವೇರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗಲೂ ನಿಮಗೆ ಹೆಲ್ಪ್ ಮಾಡ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.